ತರುಣ ಭಾರತ ಪರಿಕಲ್ಪನೆಯಿಂದ ಯುವಕರ ಪಾಲಿಗೆ ಹಾಗೂ ದೇಶದ ಅಭಿವೃದ್ಧಿಗೆ ಸಹಕಾರವಾಗಲಿದೆ ಎಂದು ಉಗಾರ್ ಸಕ್ಕರೆ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಅನಂತ್ ಸಿದ್ಧಾಂತಿ ಹೇಳಿದರು. ಉಗಾರ್ ಖುರ್ದಾ ಪಟ್ಟಣದಲ್ಲಿ ಜನಶಕ್ತಿ ಸೇವಾ ಸಂಘದ ಉದ್ಘಾಟನೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಸಂಘರ್ಷಕ್ಕಿಂತ ಪರಿಹಾರ ಮಾರ್ಗವಾಗಿ ಕಂಡುಕೊಳ್ಳಬೇಕು ಎಂದು ಹೇಳಿದರು. ಇನ್ನು ನ್ಯಾಯವಾದಿಗಳಾದ ಶ್ರೀಶೈಲ ಮೈತ್ರಿ, ರಾಘವೇಂದ್ರ ಹಳಿಂಗಳಿ, ವಿಜಯ್ ದೇಸಾಯಿ ಮಾತನಾಡಿ, ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವಾಗಬೇಕು. ಜೊತೆಗೆ ನಮ್ಮ ಒಳ್ಳೆ ಕಾರ್ಯಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬೆಳೆಯುವ ಮುಖಾಂತರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಕಾರ್ಯ ಮಾಡಬೇಕು ಎಂದು ಹೇಳಿದರು. ನಂತರ ನ್ಯಾಯವಾದಿ ರಾಹುಲ್ ಕಟಿಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜನಸೇವಕ ವಿನಾಯಕ ಕಾಂಬಳೆ, ಅಧ್ಯಕ್ಷರಾದ ರಾಜು ಯಶವಾಡೆ, ಉಪಾಧ್ಯಕ್ಷ ದಾವಲ್ ಮಲಿಕ್ ಜಮಖಾನೆ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮತ್ತು ಉಗಾರ್ ಪುರಸಭೆಯು ಸುಮಾರು 23 ವಾರ್ಡ್ ಹೊಂದಿರತಕ್ಕಂಥದ್ದು. ಇಲ್ಲಿ 26,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಇದು 10 ದೊಡ್ಡ ಪುರಸಭೆಯಾಗಿದೆ. ಉಗಾರ್ ಪುರದಲ್ಲಿ ಒಂದು ಆರೋಗ್ಯ ವ್ಯಾಪಕವಾಗಿ ಸರ್ಕಾರದ ಯೋಜನೆಗಳು ಜನರ ಪಾಲಿಗೆ ದೊರೆಯಬೇಕೆನ್ನುವ ಉದ್ದೇಶದಿಂದ ಕಾಯಕವೇ ಕೈಲಾಸ ನಾವು ಮಾಡುವಂತ ಕೆಲಸದಲ್ಲಿ ದೇವರನ್ನ ಕಾಣಬೇಕು. ಅದಕ್ಕಾಗಿ ಬಸವಣ್ಣವರು ಹೇಳ್ತಾರೆ, ದೈವೇ ಧರ್ಮದ ಮೂಲವಯ್ಯ. ಆಮಂತ್ರಣ ಕೊಟ್ಟಿದ್ದರಿಂದ ಒಂದು ಆತ್ಮೀಯ ಆಮಂತ್ರಣ ಇತ್ತು. ಹೀಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ಅದು ಒಂದು ನನಗೆ ಯಾಕಂದ್ರೆ ವಿನಾಯಕ ಕಾಮಡಿ ಆಗ್ಬೋದು, ಅವ್ರು ಕಟ್ಟಿಗೆ ಮಧ್ಯಮಿಟ್ಟು ಯಾವುದೇ ಒಂದು ಕೆಲಸ ನನ್ನ ಕಡೆ ಬಂದಾಗ ಒಂದು ಆತ್ಮೀಯತೆಯಿಂದ ಒಂದು ಅವ್ರ ಕೆಲಸ ಮಾಡೋ ಪದ್ಧತಿಯನ್ನು ಭಾಳ ಖುಷಿ ಇರ್ತದೆ. ಅವ್ರ ಆಮಂತ್ರಣ ಕೊಟ್ಟಾಗ ನನಗೆ ಇಲ್ಲ ಅಲ್ಲಿಗಾಗಿಲ್ಲ. ಒಂದು ರೈತ ಸಾರಿ ಬರ್ತೀನಿ ಸ್ವಲ್ಪ ಅವ್ರಿಗೆ ನಾವು ಬರಾಮಿದ್ದೆ. ಈಗ ಜನಶಕ್ತಿ ಸೇವಾ ಸಂಘ ಅಂತ ಹೇಳಿ ಒಂದು ಹೆಸರು ಇಟ್ಟಿದ್ದು ನಮ್ಗೆ ಭಾಳ ಆಯ್ತು. ಯಾಕಂದ್ರೆ ಇನ್ನು ಮುಂದೆ ಜನರ ಶಕ್ತಿಯೇ ಒಂದು ಈ ದೇಶದ ಶಕ್ತಿ ಆಗುತ್ತದೆ. ಯಾಕಂದ್ರೆ ನಮ್ಮ ಭಾರತ ದೇಶದ ಜನಸಂಖ್ಯೆ ನಿಮ್ಗೆ ಎಲ್ಲರೂ ಗೊತ್ತದ ಎಷ್ಟು ಬೆಳೆದದ ಅಂತ. ನಾವು ಇಷ್ಟು ವರ್ಷ ನಾವು ಒಂದು ವಿಚಾರ ಮಾಡ್ತಿದ್ದು, ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ, ನಮ್ಮ ದೇಶ ಸ್ವಲ್ಪ ಡೆವಲಪ್ಮೆಂಟ್ ಆಗಲಿಕ್ಕೆ ಆಗಲಿ ಅಥವಾ ಒಂದು ಮುಂದೆ ಹೋಗಲಿಕ್ಕೆ ಬಹಳಷ್ಟು ನಮ್ಗೆ ಈ ಜನಸಂಖ್ಯೆ ಅಡಚಣೆ ಬರ್ತಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಮುಂದೆ ಕೆಲವೊಂದು ದಿವಸಗಳು ಇನ್ನೊಂದು ಯಂಗ್ ಇಂಡಿಯಾ ಅಂತ ಒಂದು ಪ್ರಕಲ್ಪ ಬಂದ. ಯಂಗ್ ಇಂಡಿಯಾ ಅಂದ್ರೆ ಏನು? ಎಲ್ಲ ತಗೊಳ್ಳೋದು ಭಾರತೀಯರು. ಇದರಿಂದ ಈಗ ನಾವು ಭಾರತ ಜಗತ್ತಿನಾಗ 4ನೇ ಸ್ಥಾನ ತಂದು ನಾವು ಎಷ್ಟು ಮತ್ತೆ ಹಿಂದಿದ್ದೀವಿ. ಈ ಮುಂದೆ ನಮ್ಮ ಒಂದು ಜನಶಕ್ತಿಗೆ ನಮ್ಮ ಈಗ ದೇಶದ ಸಂಪತ್ತು ಬರಿತಾ ಇರ್ತದೆ. ಈಗ ಈ ಜನಶಕ್ತಿ ಹೆಸರು ಏನು ಇಟ್ಟಾರೆ ಪ್ರಾಬ್ಲಮ್ ಆಗ್ತದೆ, ಸೊಲ್ಯೂಷನ್ ಇರ್ತದೆ. ನಾವು ಮೊದಲ ಮಾತುಕತೆ ಆಗಲಿ ಯಾವುದೇ ಒಂದು ಇದರಾಗಲಿ ಸೊಲ್ಯೂಷನ್ ಇರುತ್ತೆ. ಸಂಘರ್ಷ ಬಂದ್ರೆ ಯಾರು ಹೋಗ್ಲಿಕ್ಕೆ ಗರಜಿಲ್ಲ. ನಮ್ಗೆ ಈಗಿನ ಮಟ್ಟಿಗೆ ಏನು ಅನಿಸ್ತದೆ, ಯಾವುದೇ ಒಂದು ಪ್ರಾಬ್ಲಮ್ ಬಂತು ಅದನ್ನು ಕೂತು ಮಾತಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾವುದೇ ಪ್ರಾಬ್ಲಮ್ ಹಿಂಗಿಲ್ಲ. ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಮ್ಗೆ ಏನು ಸಂವಿಧಾನ ಕೊಡ್ತಾರೆ, ಇಷ್ಟು ಒಳ್ಳೆಯ ಸಂವಿಧಾನ ಅದಲ್ಲ. ಆ ಸಂವಿಧಾನದಾಗ ನಮ್ಗೆ ಎಲ್ಲಕ್ಕೂ ಅದು ಸಂವಿಧಾನ ಒಂದು ದೊಡ್ಡ ಗ್ರಂಥ. ಅದ್ರೊಳಗೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರತ್ತೆ. ಅಷ್ಟು ಚಲೋ ಸಂವಿಧಾನ ಅದ. ಜಗತ್ನ್ಯಾಗ ಯಾರು ಒಂದು ಚಲೋ ಡೆಮೋಕ್ರೆಟಿಕ್ ಕಂಟ್ರಿ ಅಂತಂದ್ರೆ ನಮ್ಮ ಭಾರತ ದೇಶದ ನಂಗೆ ಹೇಳಿ ಹೆಮ್ಮೆ ಅನಿಸ್ತದೆ. ಎಷ್ಟೋ ಡೆಮೋಕ್ರೆಟಿಕ್ ಕಂಟ್ರಿ ದೊಡ್ಡ ದೊಡ್ಡ ಅನೇಕ ಅದು ಇರ್ಬೋದು. ಆದ್ರೆ ನಮ್ಮದೇ ಡೆಮೋಕ್ರೆಟಿಕ್ ಭಾರತ ದೇಶ ಒಂದು ಮಾದರಿ ಒಂದು ಶಕ್ತಿ ಸೇವಾ ಸಂಘ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೂ ನಿಮ್ಮೆಲ್ಲರಿಗೂ ಒಂದು ನಿಮಗೆಲ್ಲರಿಗೂ ಈ ಜನಶಕ್ತಿ ಸೇವಾದಿಂದ ಎಲ್ಲ ಬಡವರಿಗೆ ಮತ್ತು ಇವರಿಗೆ ನಿರ್ಗತಿಗೆ ಸೇವಾ ಸೇವೆ ಅಂತ ನಿಮಗೆ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ